ಹಲೋ ಫ್ರೆಂಡ್ಸ್, ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೈ ಮೇಲೆ ಬಿದ್ದಿರೋ ದೃಷ್ಟಿ ರೀ ಅಂತ ಕರೀತಾಳೆ. ಏನು ಮಾಡ್ತಿದ್ಯಾ, ಏಳು ಮೇಲೆ ಅಂತಾನೆ ದತ್ತ. ನಾನೇನು ಮಾಡಿದೆ, ನೀವು ತಾನೇ ನನ್ನ ಹಿಡ್ಕೊಂಡಿದ್ದು ಅಂತಾಳೆ ದೃಷ್ಟಿ. ದತ್ತ ಎದ್ದು ನಿಂತ್ಕೊಂಡು, ಬೆಳಿಗ್ಗೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಬರೋಕ್ಕೆ ಅಧಿಕಾರ ಕೊಟ್ಟರು ಯಾರು ನಿನಗೆ? ನಿನ್ನೆ ಕೇಳ್ತಿರೋದು ಅಂತಾನೆ ದತ್ತ. ನೀವು ಕೊಟ್ಟಿರೋ ಈ ತಾಳಿನೇ ನನಗೆ ಅಧಿಕಾರ ಕೊಟ್ಟಿರೋದು ಅಂತಾಳೆ ದೃಷ್ಟಿ. ನಿನ್ನ ತಲೆ ಕೆಟ್ಟಿದ್ಯಾ, ಅದು ತಾಳಿ ಅಲ್ಲ, ಕತ್ತಿಗೆ ಹಾಕಿರೋ ಸರಪಳಿ ಅಂತಾನೆ ದತ್ತ. ನೀವು ಹಾಗೆ ಅಂದ್ಕೊಂಡಿದ್ದೀರಾ, ಆದರೆ ನಾನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ ದೃಷ್ಟಿ. ನಾನು ಅಷ್ಟೇ, ನಿನ್ನ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದು ನಿನಗೆ ಶಿಕ್ಷೆ ಕೊಡಬೇಕು ಅಂತಾನೆ ದತ್ತ. ಆ ಶಿಕ್ಷೆನ ನಾನು ನಗ್ನಗ್ತಾ ಸ್ವೀಕರಿಸ್ತಾ ಇದ್ದೀನಲ್ಲ ನನ್ನ ದೊರೆ ಅಂತಾಳೆ ದೃಷ್ಟಿ. ಹಾಗಂದ ಮಾತ್ರಕ್ಕೆ ನೀನೇನು ಮಾಡಿದ್ರು ನಡೆಯುತ್ತೆ ಅಂತ ಅಂದ್ಕೋಬೇಡ ಅಂತಾನೆ ದತ್ತ. ಇಲ್ಲಪ್ಪ, ನಾನು ಹಾಗೆ ಅಂದ್ಕೊಂಡಿಲ್ಲ. ಹೆಂಡತಿ ಗಂಡನ ಅರ್ಧಂಗಿ, ಗಂಡನ ಎಲ್ಲ ಕಷ್ಟ ಸುಖದಲ್ಲೂ ಅವಳಿಗೆ ಪಾಲಿರುತ್ತೆ. ಹಾಗೆ ಗಂಡನ ಎಲ್ಲ ವಸ್ತುಗಳ ಮೇಲೆ ಹಕ್ಕು ಅಧಿಕಾರ ಇರುತ್ತೆ. ಹಾಗೆ ಅದರಲ್ಲಿ ಏನೋ ಇರುತ್ತೆ, ಬೇಕಾದಾಗ ಬರ್ತೀನಿ ಅಂತಾಳೆ ದೃಷ್ಟಿ. ಇದೆಲ್ಲ ನಿನ್ಗೆ ಯಾರು ಹೇಳಿದ್ದು ಅಂತಾನೆ ದತ್ತ. ಅಮ್ಮ ಅಪ್ಪಂಗೆ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೆ ಅಂತಾಳೆ ದೃಷ್ಟಿ. ಇದು ನನ್ನ ಮನೆ, ಇಲ್ಲಿ ನನ್ನ ಮಾತೆ ಕೊನೆ ಅಂತಾನೆ ದತ್ತ. ಹೌದು ರೇ, ನೀವು ಹೇಳಿದ್ದೇ ಕಾನೂನು, ನೀವು ಹೇಳಿದ್ದೇ ಶಾಸನ ಅಂತೆಲ್ಲ ದೃಷ್ಟಿ ಹೇಳಿದಾಗ ಪಕ್ಕ ಕನ್ಫರ್ಮ್ ಆಗಾಯಿತು, ನಿನ್ನ ತಲೆ ಕೆಟ್ಟಿದೆ ಅಂತಾನೆ ದತ್ತ. ಈಗ ಸರಿ ಹೋಗಿದೆ ಅಂತ ಬೆಡ್ಶೀಟ್ ಮಡ್ಚೋಕೋದ್ರೆ ಬೇಡ ಅಂತಾನೆ. ಹೋಗು, ನಿನ್ನ ಕೆಲಸ ನೋಡು ಹೊರಗಡೆ ಅಂತ ದತ್ತ ಹೇಳ್ತಾನೆ. ಬರ್ತೀನಿ ದೊರೆ, ಶುಭೋದಯ ಅಂತ ದೃಷ್ಟಿ ಹೋಗ್ತಾಳೆ. ಈಚೆ ನೇತ್ರ ಮೇಕಪ್ ಮಾಡ್ಕೊಳ್ಳೋದನ್ನು ಬಜರಂಗಿ ನೋಡ್ತಿರ್ತಾನೆ. ಪದೇ ಪದೇ ನೇತ್ರ ಫೋನ್ ನೋಡ್ತಿರ್ತಾಳೆ. ಬಜರಂಗಿನ ನೋಡಿ, ಏನು ಬಜರಂಗಿ, ಏನಾದರೂ ಕೆಲಸ ಆಗಬೇಕಿತ್ತಾ ಅಂತಾಳೆ. ಏನಿಲ್ಲ, ಎಲ್ಲೋ ಹೊರಗಡೆ ಹೊರಟಾಗಿದೆ, ನಾನು ಡ್ರಾಪ್ ಮಾಡಲಾ ಅಂತಾನೆ ಬಜರಂಗಿ. ಯಾಕೆ, ಡ್ರೈವರ್ಗೆ ಹೇಳಲ್ವಾ ಅಂತಾಳೆ ನೇತ್ರ. ನಾನು ಫ್ರೀ ಇದ್ದೆ, ಅದಕ್ಕೆ ಡ್ರಾಪ್ ಮಾಡ್ಲಾ ಕೇಳಿದೆ ಅಂತಾನೆ ಬಜರಂಗಿ. ಪರವಾಗಿಲ್ಲ, ನಾನು ಬೇರೆ ಡ್ರೈವರ್ನ ಕರ್ಕೊಂಡು ಹೋಗ್ತೀನಿ, ನಿನ್ಗ್ಯಾಕೆ ತೊಂದರೆ ಅಂತಾಳೆ ನೇತ್ರ ಈ ರೀತಿ ನನ್ನ ಕಂಡ್ರು ಕಾಣಿಸದೇ ಇರೋ ತರಹ, ಮಾತಾಡಿಸಿದ್ರು ಮಾತಾಡದೇ ಇರೋ ತರಹ ನಡ್ಕೊಳ್ಳೋದು ಸರಿಯಲ್ಲ, ಒಂಥರ ಸಣ್ಣತನ ಅನಿಸುತ್ತೆ ಅಂತಾನೆ ಬಜರಂಗಿ. ನಾನು ಚೈಲ್ಡಿಶ್ ಥರ ಮಾಡ್ತೀನಿ ಅಂತೀಯ, ಹಾಗೇ ಇರಲಿ ಅಂತಾಳೆ ನೇತ್ರ. ಇದನ್ನೇ ಬೇಡ ಅಂದಿದ್ದು, ಪ್ರೀತಿ ಬೇಡ ಅಂದರೆ ಸ್ನೇಹ ಬೇಡ ಅನ್ನೋದು ತಪ್ಪಾಗುತ್ತಲ್ವಾ ನೇತ್ರ? ನಾವು ಮೊದಲಿನ ಥರ ಫ್ರೆಂಡ್ಸ್ ಆಗಿರ್ಬೋದಲ್ವಾ ಅಂತಾನೆ ಬಜರಂಗಿ. ಪ್ರೀತಿನ ತಿರಸ್ಕಾರ ಮಾಡಿದರೆ ಅದು ಮತ್ತೆ ಸಿಗೋದು ಕಷ್ಟ. ನಾನು ಚಿಕ್ಕವಳಾಗಿದ್ದಾಗಿಂದ ನಿನ್ನನ್ನು ಇಷ್ಟಪಡ್ತಿದ್ದೆ, ಅದು ಪ್ರೀತಿ ಅಂತ ಅರ್ಥ ಆಗಿದ್ದು ಈಗ. ಅದಕ್ಕೆ ಸ್ನೇಹ ಅನ್ನೋ ಲೇಬಲ್ ಹಚ್ಚಬೇಡ, ಅದು ಪ್ರೀತಿನೇ. ನಿನಗೆ ನನ್ನ ಪ್ರೀತಿ ಬೇಡವಾ? ಪರವಾಗಿಲ್ಲ, ನೀನು ಹೇಳ್ದಂಗೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ, ಹಾಗೆ ಇರೋಣ ಅಂತ ನೇತ್ರ ಹೋಗ್ತಾಳೆ. ಈಚೆ ದತ್ತ ಸೈಲೆಂಟ್ ಅಂತ ಕರೆಯುವಾಗ ದೃಷ್ಟಿ ಬರ್ತಾಳೆ. ಸೈಲೆಂಟ್ ಅಂತ ನಿನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ಯಾ? ನಾನು ಕರೆದಿದ್ದು ಸೈಲೆಂಟ್ನ ಅಂತಾನೆ ದತ್ತ. ಸುಮ್ಮನಿರಣ್ಣ ಮನೆಯಲ್ಲಿಲ್ಲ, ಆಚೆ ಹೋಗಿದ್ದಾರೆ ಅಂತ ಅನಿಸುತ್ತೆ. ನೀವು ಊಟ ಮಾಡ್ಕೊಂಡು ಬಂದ್ರಲ್ಲ, ಟವಲ್ ಕೇಳ್ತಿರೋ ಅಂತ ಓಡಿ ಬಂದೆ ಅಂತಾಳೆ ದೃಷ್ಟಿ. ಹಾಗಾದರೆ ಎಲ್ಲಿ ಟವಲು ಅಂತಾನೆ ದತ್ತ. ಆಗ ತನ್ನ ಸೀರೆ ಸೆರಗನ್ನು ಹಿಡಿತಾಳೆ ದೃಷ್ಟಿ. ದತ್ತ ಆಚೆ ನೋಡ್ತಾನೆ. ಪರವಾಗಿಲ್ಲ, ಒರೆಸ್ಕೊಳ್ಳಿ, ನನಗೆ ಖುಷಿ ಆಗುತ್ತೆ ಅಂತಾಳೆ ದೃಷ್ಟಿ. ಏನಾಗಿದೆ ನಿನಗೆ ತಲೆ ಅಂತ ಹೇಳುವಾಗ ಹೇಮಾಶರು ಬರ್ತಿರೋದನ್ನು ನೋಡಿ ದತ್ತ ಸುಮ್ಮನಾಗ್ತಾನೆ. ದತ್ತು, ನನ್ನ ಫ್ರೆಂಡ್ ವೈಜಯಂತಿ ಇದ್ದಾಳಲ್ಲ, ಅವಳ ಮನೆಯಲ್ಲಿ ಪಾರ್ಟಿ ಇದೆ, ನಾನು ಹೇಮಾ ಹೋಗಿ ಬರ್ತೀವಿ ಅಂತಾಳೆ ಶರು. ಸರಿ ಅಕ್ಕ, ನೇತ್ರ ಬರ್ತಿಲ್ವಾ ಅಂತಾನೆ ದತ್ತ. ನೇತ್ರ ಆಗಲೇ ಡಿನ್ನರ್ಗೆ ಆಚೆ ಹೋಗಿದ್ದಾಳೆ, ನೇತ್ರ ಬರೋದು ಲೇಟ್ ಆಗುತ್ತೆ ಅಂದಿದ್ದಾಳೆ. ಫ್ರೆಂಡ್ ಜೊತೆಗಿರ್ತಾನೆ, ನಾನೆಲ್ಲ ಕ್ರಾಸ್ ಚೆಕ್ ಮಾಡಿ ಕಳಿಸಿದ್ದೀನಿ, ನೋ ವರೀಸ್ ಅಂತಾಳೆ ಶರು. ಸರಿ ಅಕ್ಕ ಅಂತಾನೆ ದತ್ತ. ಕಿಶೋರ್ ಸುದರ್ಶನ್ ಕೂಡ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ, ಮನೆಯಲ್ಲಿ ಮಕ್ಕಳು ಮಾತ್ರ ಇರೋದು. ಮಕ್ಕಳನ್ನ ದೃಷ್ಟಿ ಮಲಗಿಸ್ತಾಳಲ್ವಾ? ಏನು ದೃಷ್ಟಿ ಅಂತಾಳೆ ಶರು. ಹಾಂ ಚಿಕ್ಕಮ್ಮವ್ರೆ, ನಾನು ಮಲಗಿಸ್ತೀನಿ ಅಂತಾಳೆ ದೃಷ್ಟಿ. ಈಗ ನಾನು ಮನೇಲಿ ಒಬ್ಬನೇ ಅಂತಾನೆ ದತ್ತ. ಸರಿ, ನಾನು ಮಕ್ಕಳು ಇದ್ದೀವಲ್ಲ ಅಂತಾಳೆ ದೃಷ್ಟಿ. ನನಗೆ ಸುಸ್ತಾಗ್ತಿದೆ, ನಾನು ಹೋಗಿ ಮಲಗ್ತೀನಿ ಅಂತಾನೆ ದತ್ತ. ಊಟ ಆಗಿದ ತಕ್ಷಣ ಮಲಗಬಾರ್ದು ರೀ, ಸ್ವಲ್ಪ ಆಚೆ ಈಚೆ ಓಡಾಡಿ ಒಳ್ಳೇದು ಅಂತಾಳೆ ದೃಷ್ಟಿ. ಅವ್ನು ಮಲಗಲಿ ಬಿಡು ಅಂತಾಳೆ ಶರು. ನಾನು ಮಲಗ್ತೀನಕ್ಕ ಅಂತಾನೆ ದತ್ತ. ಚೆನ್ನಾಗಿ ರೆಸ್ಟ್ ಮಾಡು ಅಂತಾಳೆ ಶರು. ದಿನೇಶ್ ಹಂಗೆ ಹೇಳ್ತೀನಿ, ನಿಮ್ಮನ್ನ ಜೋಪಾನವಾಗಿ ಕರ್ಕೊಂಡು ಬರೋಕ್ಕೆ. ಗುಡ್ ನೈಟ್ ಅಂತಾನೆ ದತ್ತ. ಗುಡ್ ನೈಟ್ ಅಂತ ಶರು ಮತ್ತು ಹೇಮ ಹೋಗ್ತಾರೆ. ಕೈ ಇನ್ನೂ ಹಸಿಯಾಗಿದೆ, ಒರೆಸ್ಕೊಳ್ಳಿ ಅಂತ ದೃಷ್ಟಿ ಸೆರಗನ್ನ ಕೊಡ್ತಾಳೆ. ತನ್ನ ಕೈನ ಅವಳ ಮುಖಕ್ಕೆ ಕೊಡ್ಕಿ ಹೋಗ್ತಾನೆ ದತ್ತ. ದೃಷ್ಟಿ ಸ್ಮೈಲ್ ಮಾಡ್ತಾಳೆ. ಈಚೆ ಹೇಮ ಶರು ಕಾರ್ ಹತ್ರ ಬರ್ತಾರೆ. ಅಕ್ಕ, ನನಗೊಂದು ಅರ್ಥ ಆಗಲಿಲ್ಲ, ವೈಜಯಂತಿ ಮನೆಯಲ್ಲಿ ಪಾರ್ಟಿ ಇದೆ ಅಂದೆ, ಆದರೆ ವೈಜಯಂತಿ ಇರೋದು ಇಂಡಿಯಾದಲ್ಲ, ದುಬೈನಲ್ಲಿ, ಯಾಕೆ ಸುಳ್ಳು ಹೇಳಿದೆ? ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಾಳೆ ಹೇಮ. ಇವಾಗ ನಾವು ಒಂದು ರೌಂಡ್ ಊರು ಸುತ್ಕೊಂಡು ಬರೋಣ, ಆಮೇಲೆ ಮನೆಯಲ್ಲಿ ಏನು ನಡೆಯುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತಾಳೆ ಶರು. ಇವತ್ತು ರಾತ್ರಿ ಕಾದು ನೋಡೋಣ, ಏನಾಗುತ್ತೆ ಅಂದ್ಯಲ್ಲ, ಅದಕ್ಕೆ ಮಾಡಿರೋ ಪ್ಲ್ಯಾನ ಇದು ಅಂತಾಳೆ ಹೇಮ. ಹೌದು ನೇತ್ರನ, ಸುದರ್ಶನ್, ಕಿಶೋರ್ನ ಎಲ್ಲರನ್ನೂ ಆಚೆ ಕಳಿಸಿದ್ದೀನಿ, ಏನೇನೋ ಪ್ಲ್ಯಾನ್ ಮಾಡಿ ನಿನ್ನನ್ನು ಕಳಿಸೋಣ ಅಂತ ಅಂದ್ಕೊಂಡೆ, ಆದರೆ ಪದೇ ಪದೇ ಏನು ಪ್ಲ್ಯಾನ್ ಮಾಡಿದ್ಯಾ ಅಂತ ತಲೆ ತಿಂತೀಯಲ್ಲ, ಅದನ್ನು ತೋರಿಸೋಣ ಅಂತ ನಿನ್ನ ಜೊತೆಗೆ ಉಳಿಸ್ಕೊಂಡಿದ್ದೀನಿ ಅಂತಾಳೆ ಶರು. ಇವಾಗ ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತಾಳೆ ಹೇಮ. ನಾನು ಹೇಳಲ್ಲ, ಮಾಡಿ ಆದಮೇಲೆ ಗೊತ್ತಾಗುತ್ತೆ. ಆದರೆ ಒಂದು ನೆನ್ಪಿಟ್ಕೊ, ನಾವು ವಾಪಸ್ ಬರೋ ಅಷ್ಟರಲ್ಲಿ ನನ್ನ ಗಂಡನ ಕಾಪಾಡ್ಕೋತೀನಿ, ಅವ್ರಿಗೆ ಅಪಾಯ ಮಾಡೋ ಬದಲು ಈ ದೃಷ್ಟಿನ ಎದುರಿಸಬೇಕು ಅಂತ ಭಾಷಣ ಬೈದ್ಲಲ್ಲ, ಆ ರೀತಿ ಅವಳು ಯೋಚನೆ ಮಾಡೋಕ್ಕೂ 100 ಸಲ ಯೋಚನೆ ಮಾಡಬೇಕು, ಹಾಗಾಗಿರುತ್ತೆ ಅಂತಾಳೆ ಶರು. ಈಗ ಪ್ರಾಬ್ಲಮ್ ಆಗೋದು ದತ್ತಂಗೂ ದೃಷ್ಟಿಗೂ ಅರ್ಥ ಆಯಿತು, ನೀನು ಹೇಳಲ್ಲ, ಮಾಡಿ ತೋರಿಸ್ತೀಯಾ ಅಂತಾಳೆ ಹೇಮ.
ಸರಿ ಕಾರ್ ಹತ್ತು ಅಂತಾಳೆ ಶರು. ಈಚೆ ಮಕ್ಕಳಿಬ್ರು ಆಡ್ತಿರ್ತಾರೆ. ಮಲ್ಗೋ ಹೊತ್ತಾಯಿತು, ನೀವು ಮಲ್ಗಲ್ಲ ಅಂದರೆ ನಾಳೆ ಸ್ಕೂಲಿಗೆ ಚಕ್ಕರ್ ಹಾಕಬೇಕು ಅಂತ ದೃಷ್ಟಿ ಹೇಳ್ತಾಳೆ. ಮಕ್ಕಳು ಚಕ್ಕರ್ ಹಾಕಬೇಕು ಅಂತ ಕುಣಿತಾರೆ. ಜಾಣ ಮಕ್ಕಳನ್ನ ಕಂಡ್ರೆ ನನಗಿಷ್ಟ. ಸ್ಕೂಲಿಗೆ ಚಕ್ಕರ್ ಹಾಕೋದು ದೊಡ್ಡರು, ಅವರಿಗೆ ನಾನು ಕತೆ ಹೇಳಲ್ಲ ಅಂತಾಳೆ ದೃಷ್ಟಿ. ಪ್ಲೀಸ್ ಅಕ್ಕ, ನಮಗೆ ಕತೆ ಹೇಳಿ ಅಂತಾರೆ ಮಕ್ಕಳು. ಇಬ್ಬರು ಮಲ್ಕೋತಾರೆ. ರಾಜರಾಣಿ ಕತೆ ಹೇಳ್ತೀನಿ ಅಂತ ದೃಷ್ಟಿ ಕತೆ ಹೇಳೋಕೆ ಶುರು ಮಾಡ್ತಾಳೆ. ಈಚೆ ದತ್ತ ರೂಮ್ ಹೊರಗಿನಿಂದ ದೃಷ್ಟಿ ಹೇಳೋದನ್ನು ಕೇಳಿಸ್ಕೊತಾ ಇರ್ತಾನೆ. ಮಕ್ಕಳು ಕತೆ ಕೇಳಿ ಸೂಪರ್ ಅಂತ ಕ್ಲಾಸ್ ಮಾಡ್ತಾರೆ. ನಂತರ ಕತೆ ಕೇಳ್ತಾ ಹಾಗೆ ಮಲಗ್ತಾರೆ. ಆಗ ದತ್ತ ಡೋರ್ ಓಪನ್ ಮಾಡಿ ದೃಷ್ಟಿನ ನೋಡ್ತಾನೆ. ಅವಳು ಮಕ್ಕಳಿಗೆ ಮುತ್ತನ್ನು ಕೊಟ್ಟು ಮಲಗಿಸಿ ಬೆಡ್ಶೀಟನ್ನು ಹೊದಿಸಿ ನಿಂತಿರುವಾಗ ಅದನ್ನು ನೋಡಿದ ದತ್ತ, ಇದೆಲ್ಲ ತೋರಿಕೆ ಅಂತ ಅನ್ಸಲ್ಲ ಯಜಮಾನ್ತಿ. ಕೆಲವೊಂದ್ಸಲ ನೀನು ಮಾಡೋ ಒಳ್ಳೆ ಕೆಲಸಗಳು ಮನಸ್ಸಿಗೆ ತಟ್ಟುತ್ತೆ. ನೀನು ಕೆಟ್ಟವಳಾಗೋಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಆದರೆ ನಂಬಿಸಿ ಕುತ್ತಿಗೆ ಕೊಯ್ದು ವಿಚಾರ ನೆನಪಾದಾಗೆಲ್ಲ ನೀನು ಮಾಡೋ ಎಲ್ಲ ಒಳ್ಳೆ ಕೆಲಸದಲ್ಲೂ ನನಗೆ ಹುಳಿಕೆ ಕಾಣಿಸೋಕೆ ಶುರುವಾಗುತ್ತೆ. ಅದು ಹೇಗೆ ಇಷ್ಟು ಒಳ್ಳೆ ಮನಸ್ಸಿಟ್ಕೊಂಡು ನನಗೆ ದ್ರೋಹ ಮಾಡೋಕೆ ಮನಸ್ಸಾಯಿತು ಅಂತ ಯೋಚನೆ ಮಾಡ್ತಾನೆ ದತ್ತ. ನಂತರ ಅಲ್ಲಿಂದ ಹೋಗ್ತಾನೆ. ಈಚೆ ದೃಷ್ಟಿ ಮನೆಗೆ ಬೀಗ ಹಾಕಿ ಕೀ ಇಲ್ಲೇ ಇಡ್ಲಾ ಅಥವಾ ತಗೊಂಡು ಹೋಗ್ಲಾ? ಮನೆಯವರೆಲ್ಲ ಬರೋದಕ್ಕೆ ತಡ ಆಗುತ್ತೆ ಅನಿಸುತ್ತೆ. ಅವ್ರ ಹತ್ರ ಕೀ ಇರುತ್ತೆ ಅಲ್ವಾ? ಹಾಂ, ಕೀ ನನ್ನ ಹತ್ರನೇ ಇರಲಿ. ಮಕ್ಕಳು ಮಲಗಿದ್ದಾರೆ, ಅವ್ರು ಹೇಳೋದು ಇನ್ನು ಬೆಳಿಗ್ಗೆ ಆಗುತ್ತೆ. ಅವರನ್ನು ಬಿಟ್ಟರೆ ಇನ್ನೂ ನನ್ನ ದೊರೆ ಒಬ್ಬರೇ. ಕೀ ನನ್ನ ಹತ್ರನೇ ಇರಲಿ ಅಂತ ಕೀ ತಗೊಂಡು ಮನೆಗೆ ಹೋಗುವಾಗ ಅಲ್ಲ ಇವತ್ತು ಏನು ವಿಶೇಷ ಅಂತ ಎಲ್ಲರೂ ಮನೆಯಿಂದ ಆಚೆ ಹೋಗಿದ್ದಾರೆ. ನಾನು ಈ ಮನೆಗೆ ಬಂದಾಗಿಂದ ಎಲ್ಲರೂ ಹೀಗೆ ಆಚೆ ಹೋಗಿದ್ದೇ ಇಲ್ಲ. ಏನು ಮಾಡಲಿ, ಏನೋ ಒಂಥರ ಕಸಿಬಿಸಿ ಆಗ್ತಿದೆಯಲ್ಲ, ಏನೋ ಅನುಮಾನ. ದೃಷ್ಟಿ, ನಿಂದ್ಯಾಕೋ ಅತಿ ಆಯಿತು? ಹೀಗಾದರೆ ನೀನು ನೆಮ್ಮದಿಯಿಂದಿರಲ್ಲ, ಬೇರೆಯವರಿಗೂ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ಅಂತ ಮುಂದೆ ಬಂದು ಸೆಕ್ಯೂರಿಟಿ ಗಾರ್ಡ್ ಹತ್ರ, ಮನೆಯವರೆಲ್ಲ ಫಂಕ್ಷನ್ ಅಂತ ಹೊರಗಡೆ ಹೋಗಿದ್ದಾರೆ, ಅವ್ರು ಬರೋದಕ್ಕೆ ತಡ ಆಗುತ್ತೆ, ನೀವು ನಿದ್ದೆ ಹೋಗಬೇಡಿ ಅಂತಾಳೆ. ಇಲ್ಲ, ಎಚ್ಚರಾಗಿ ಇರ್ತೀವಿ ಅಂತಾರೆ ಸೆಕ್ಯೂರಿಟಿ ಗಾರ್ಡ್. ಆಗ ಒಬ್ಬ ಕಾರ್ ಹತ್ರ ಮಾಸ್ಕ್ ಎಲ್ಲ ಹಾಕ್ಕೊಂಡು ನಿಂತಿರ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಅವನ ಹತ್ರ ಡನ್ ಅಂತಾನೆ. ಆಗ ಅವನು ಗೇಟಿಂದ ಒಳಗೆ ಬಂದು ಮನೆ ಕಡೆ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.